ನಾವು ಇದನ್ನು ಪ್ರೀವಿಯಸ್ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ಅಲ್ಲ, ವೈರಲ್ ಆದದ್ದು ಫಸ್ಟ್ ಟೈಮ್. ಅವರ ಒಂದು ಯೂತ್ ಸ್ಟೇಜಲ್ಲಿ ಇವರು BJP ಪ್ರವರ್ತಕರಾಗಿದ್ದರು, ಪಕ್ಕ RSS ಅಂತ ಹೇಳಿದರು. ಅವರ ಯೂನಿಫಾರ್ಮ್ ಎಲ್ಲ ಹಾಕಿ ನಮ್ಮ ಪಕ್ಕ ವಿರೋಧಿ ಆಗಿದ್ರು, ನಿಮ್ಮ ವಿರೋಧಿಯಲ್ಲಿ. ಈಗ ಅದು ಒಂದು ಕ್ಲಾಶಸ್ ಇರ್ತದೆ ಅಲ್ಲ, ಹಾಗೆ ಹೇಳಿದರು. ನಾವು ಅದಕ್ಕೆ ಅಂತ ಕಿವಿ ಕೊಡಲಿಲ್ಲ. ನಮ್ಮದೊಂದು ಹ್ಯುಮ್ಯಾನಿಟಿ ಆಗಿ ನಾವು ಅದನ್ನು ಮಾಡಿದಷ್ಟೇ. ಅಲ್ಲದೆ ನಮಗೆ ಅದು ಅವರ ಯಾವುದು ಪಾರ್ಟಿ ಇದ್ದಾರೆ ಅಲ್ಲದೆ ಏನು ಅವರ ಪ್ರೀವಿಯಸ್ ಇದರಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ನೋಡಬೇಕಂತ ಹಿಸ್ಟ್ರಿ ನಮಗೆ ಇಲ್ಲ. ನಮ್ಮದೊಂದು ಧರ್ಮದ ಒಂದು ಪರವಾಗಿ ಒಂದು ಹ್ಯುಮ್ಯಾನಿಟಿ ಎಂಬ ಒಂದು ವಿಶ್ವಾಸದಿಂದ ಮಾಡಿದಷ್ಟು. ಫರ್ದರ್ ಟ್ರೀಟ್ಮೆಂಟ್ ಮಾಡುವುದಾದರೆ ಫರ್ದರ್ ಟ್ರೀಟ್ಮೆಂಟ್ಗೆ ಯಾವುದೆಲ್ಲ ವ್ಯವಸ್ಥೆ ಮಾಡಬೇಕು ಅದು ನಾವು ಅದನ್ನು ಉಳ್ಕೊಳ್ತೇವೆ ಅಂತ ಹೇಳಿ ಅವರ ಸಿಸ್ಟರ್ಗೆ ನಾವು ಪ್ರಾಮಿಸ್ ಕೊಟ್ಟು ಬಂದವರು. ಆದಮೇಲೆ ಅವರು ಡೆತ್ ಆದಮೇಲೆ ಸಹ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಬಾಡಿಯನ್ನು ಹಾಗೆ ಇಟ್ಟು ಬಿಡೋದು ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವೇ ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು. ನಿಮಗೆ ಬಂದರೆ ಕಾಣ್ಬೋದು, ನಮ್ಮ ಓಲ್ಡ್ ಏಜ್ ಹೋಮಲ್ಲಿ ಯಾವುದೇ ಜಾತಿ ವ್ಯತ್ಯಾಸವಿಲ್ಲದೆ ಅಲ್ಲಿ ಎಲ್ಲ ಜನರು ಇದ್ದಾರೆ, ಎಲ್ಲ ವಯಸ್ಸಿನ ಜನರು ಇದ್ದಾರೆ, ಎಲ್ಲ ಜಾತಿ ಮತ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಬಾಳುವ. ಹ್ಯುಮ್ಯಾನಿಟಿ ಎಂಬುದು ನಮ್ಮಲ್ಲಿ 1% ಸಾಕು, ಇದ್ರೆ ಸಾಕು. ಮತ್ತೆ ಅಲ್ಲಿ ಜಾತಿ ಮತ ಎಂಬ ವ್ಯತ್ಯಾಸ ಯಾರಿಗೆ ಬರಲಿಕ್ಕಿಲ್ಲ. ನಮ್ಮದೊಂದು ಹ್ಯುಮ್ಯಾನಿಟಿ ಆಗಿ ನಾವು ಅದನ್ನು ಮಾಡಿದಷ್ಟೇ. ಅಲ್ಲದೆ ನಮಗೆ ಅದು ಅವರ ಯಾವುದು ಪಾರ್ಟಿ ಇದ್ದಾರೆ ಅಲ್ಲದೆ ಏನು ಅವರ ಪ್ರೀವಿಯಸ್ ಇದರಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ನೋಡಬೇಕಂತ ಹಿಸ್ಟ್ರಿ ನಮಗೆ ಇಲ್ಲ. ನಮ್ಮದೊಂದು ಧರ್ಮದ ಒಂದು ಪರವಾಗಿ ಒಂದು ಹ್ಯುಮ್ಯಾನಿಟಿ ಎಂಬ ಒಂದು ವಿಶ್ವಾಸದಿಂದ ಮಾಡಿದಷ್ಟೇ. ಮನುಷ್ಯತ್ವದ ಒಂದು ಇದರಲ್ಲಿ ನಾವು ಅವರನ್ನು ಫರ್ದರ್ ಟ್ರೀಟ್ಮೆಂಟ್ ಮಾಡುವುದಾದರೆ ಫರ್ದರ್ ಟ್ರೀಟ್ಮೆಂಟ್ಗೆ ಯಾವುದೆಲ್ಲ ವ್ಯವಸ್ಥೆ ಮಾಡಬೇಕು ಅದು ನಾವು ಅದನ್ನು ಉಳ್ಕೊಳ್ತೇವೆ ಅಂತ ಹೇಳಿ ಅವರ ಸಿಸ್ಟರ್ಗೆ ನಾವು ಪ್ರಾಮಿಸ್ ಕೊಟ್ಟು ಬಂದವರು. ಆದಮೇಲೆ ಅವರು ಡೆತ್ ಆದಮೇಲೆ ಸಹ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಬಾಡಿಯನ್ನು ಹಾಗೆ ಇಟ್ಟು ಬಿಡೋದು ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವೇ ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಲೇಟಿವ್ಸ್ಗೆ ಕಾಲ್ ಮಾಡಿದ್ದೀವಿ. ಆಗ ಅದು ನಮ್ಮ ಹತ್ರ ಡಿಕ್ಲರೇಷನ್ ಲೆಟ್ರ್ ಇದೆ. ಅವರು ಹೇಳಿದ್ದಾರೆ, ಒಂದಾಗಿ ಅವರು ಡೈಲಿ ವೇಜಸ್ಗೆ ಕೂಲಿ ಕೆಲಸಕ್ಕೆ ಹೋಗಿ ಜೀವಿಸುವವರು, ಹಾಗಾಗಿ ಅವರಿಗೆ ಅಷ್ಟಂತೂ ಹಣ ಖರ್ಚು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ಅದು ಸಹ ನಾವು ಹೇಳಿದ್ವಿ, ಅವರ ಮೆಂಬರ್ ಹೇಳಿದ್ರಂತೆ ಅವರನ್ನು ನಾವು ಇಲ್ಲಿಗೆ ಬಾಡಿಯನ್ನು ತಗೊಂಡು ಬರ್ತೀವಿ, ಆದಮೇಲೆ ಫ್ಯೂನರಲ್ ಕರ್ಮ ನೀವು ಮಾಡ್ಬೋದು ಅಂತ ಕೇಳಿದ್ರು ಕಾಣುತ್ತೆ. ಆದರೆ ಆಗ ಹೇಳಿದ್ರು ನಮಗೆ ಅದು ಸಹ ನಮ್ಮ ಕೈಯಿಂದ ಆಗಲಿಕ್ಕಿಲ್ಲ ಅಂತ ಹೇಳಿದರು. ಇಲ್ಲ, ಎಲ್ಲರಿಂದ ಪಾಸಿಟಿವ್ ರೆಸ್ಪಾನ್ಸೇ ಇದ್ದದ್ದು. ಬಿಕಾಸ್ ಇವರಿಗೆ ಜನರಿಗೆ ಅಂತ ನಮ್ಮನ್ನು ತಿಳಿದವರಿಗೆ ಗೊತ್ತಿದೆ ನಾವು ಇದನ್ನು ಪ್ರೀವಿಯಸ್ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ಅಲ್ಲ, ವೈರಲ್ ಆದದ್ದು ಫಸ್ಟ್ ಟೈಮ್. ನಮಗೆ ಫಸ್ಟು ಮೀಂಜ ಪಂಚಾಯತಿಂದ ಶರೀಫ್ ಮೆಂಬರ್ ಕಾಲ್ ಮಾಡಿದ್ರು, ಶರೀಫ್ ಚಿನಾಲ್ ಅಂತ ಹೇಳಿ. ಅವರು ಹೇಳಿದರು, ಇಲ್ಲಿ ಒಬ್ಬ ನಾರಾಯಣ ಅಂತ ಇದ್ದಾರೆ, ಅವರನ್ನು ನಮಗೆ ಶೇಖ್ ಜಾಯದ್ ಟ್ರಸ್ಟ್ ಅಂಡರ್ಲಿ ಓಲ್ಡ್ ಏಜ್ ಹೋಮ್ ನಡ್ತಾ ಇದ್ದೇವೆ, ಅಲ್ಲಿಗೆ ಅವರನ್ನು ಕರ್ಕೊಂಡು ಹೋಗ್ಬೋದು ಅಂತ ಕೇಳಿದರು. ನಾವು ಅದಕ್ಕಾಗಿ ಹೋದವರು. ಅಲ್ಲದೆ ನಮಗೆ ಇವರಿಗೆ ಹೀಗೆ ರೋಗ ಇದೆ ಹೀಗೆ ಅಂತ ಆಗಿದೆ ಅಂತ ಗೊತ್ತಿರಲಿಲ್ಲ. ನಾವು ಅವರನ್ನು ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ಹೋದವರು. ಹೋಗಿ ನೋಡಿದಾಗ ಅವರ ಗತಿ ಅಷ್ಟು ಕಂಡೀಷನಲ್ ಆಗಿರಲಿಲ್ಲ. ತುಂಬ ದಿನ ಅವರು ಊಟ ಅಂತ ಮಾಡಲಿಲ್ಲ ಅಂತ ಕಾಣುತ್ತೆ. ಅವ್ರು ಹೇಳಿದರು, ನಾವು ಊಟ ಮಾಡಲಿಲ್ಲ, ನನಗೆ ಊಟ ಮಾಡಲಿಕ್ಕೂ ಸಹ ಆಗೋದಿಲ್ಲ ಅಂತ ಹೇಳಿದರು. ಆಗ ಆ ಪರಿಸರವಾಸಿ ಅವರು ಹೇಳಿದರು, ಅವರಿಗೆ ರೋಗ ಅಂತ ಇದೆ, ಅವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಆಗಲೇ ಫೋನ್ ಮಾಡಿದ್ದೀವಿ, 108 ಕಾಲ್ ಮಾಡಿದ್ವಿ, ಕಲೆಕ್ಟ್ರಿಗೆ ಕಾಲ್ ಮಾಡಿದ್ದೀವಿ ರೆಫರ್ ಮಾಡಲಿಕ್ಕಾಗಿ ಪೆರಿಯಾರ್ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗಲಿಕ್ಕಾಗಿ 108 ಆ್ಯಂಬುಲೆನ್ಸನ್ನು ಕಾಲ್ ಮಾಡಿ ಅವರು ಬಂದರು. ಆಮೇಲೆ ನಮ್ಮ ಕೋಆರ್ಡಿನೇಟರ್ಸ್ ಅವರನ್ನು ಕ್ಲೀನ್ ಮಾಡಿ ಎಲ್ಲ ಅಲ್ಲಿಗೆ ನಾವು ಅವರನ್ನು ಕರ್ಕೊಂಡು ಹೋದದ್ದು. ಅಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೋದದ್ದು. ಆಗಲೇ ಅವರ ರಿಲೇಟಿವ್ಸ್ ಇದ್ದರು, ಅಲ್ಲಿ ಅವರ ಸಿಸ್ಟರ್ ಇದ್ದರು. ಅವ್ರು ಹೇಳಿದರು, ಹೌದು, ನಾರಾಯಣ ಅವರ ಸಿಸ್ಟರ್ ಇದ್ದರು. ಅವರು ಸ್ವಲ್ಪ ವಯಸ್ಸಾದವರು, ನಮಗೆ ಸಹ ನೋಡಲಿಕ್ಕೆ ಆಗೋದಿಲ್ಲ ಇವರನ್ನು, ನೀವು ಕರ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳಿದರು. ಅದಕ್ಕಾಗಿ ಹೌದು, ಸಿಸ್ಟರ್ ಹೇಳಿದರು. ಅದಕ್ಕಾಗಿ ನಾವು ಹೇಳಿದೆ, ಫಸ್ಟ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವರು ಸ್ವಲ್ಪ ಹುಷಾರಾದ ಮೇಲೆ ನಾವು ನಮ್ಮ ಓಲ್ಡ್ ಏಜ್ ಹೋಮ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಅವರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಆಮೇಲೆ ಪರಿಯಾರ ಮೆಡಿಕಲ್ ಕಾಲೇಜಿಂದ ಅವರು ಹೇಳಿದರು, ಇವರನ್ನು ಫರ್ದರ್ ಟ್ರೀಟ್ಮೆಂಟ್ಗೆ, ಅದು 4th ಸ್ಟೇಜ್ ಆಗಿತ್ತು, ಫೈನಲ್ ಸ್ಟೇಜ್ ಆಗಿತ್ತು ಕ್ಯಾನ್ಸರ್ದು. ಅದಕ್ಕಾಗಿ ನಾವು ಕೋಳಿಕೋಡ್ ಮೆಡಿಕಲ್ ಕಾಲೇಜಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದರು. 1 ತಿಂಗಳು ಅಲ್ಲಿ ಅವರು ಟ್ರೀಟ್ಮೆಂಟಲ್ಲಿದ್ದರು. ಆಮೇಲೆ ಮೊನ್ನೆ ಸಹ ನಮಗೆ ಕಾಲ್ ಬಂತು ಅಲ್ಲಿಂದ, ಇವರು ತೀರಿ ಹೋದರು ಅಂತ ಹೇಳಿ. ಆ ತಕ್ಷಣವೇ ನಾವು ಅವರ ಬಂಧುವರಿಗೆ ಕಾಲ್ ಮಾಡಿದ್ದೀವಿ, ಅದೇ ಸಿಸ್ಟರ್ಗೆ ಕಾಲ್ ಮಾಡಿ ಹೇಳಿದ್ದೀವಿ, ಅವರ ಮಗನಿದ್ದಾನೆ,
ಅವರ ನಂಬರ್ ನಮ್ಮ ಕೈಯಲ್ಲಿತ್ತು, ಕಾಂಟ್ಯಾಕ್ಟ್ ನಮ್ಮ ಕೈಯಲ್ಲಿತ್ತು. ಅವ್ರಿಗೆ ನಾವು ಫೋನ್ ಮಾಡಿ ತಿಳಿಸಿದ್ದೀವಿ, ನಾರಾಯಣ್ ಅವರು ಡೆತ್ ಆಗಿದ್ದಾರೆ, ನೀವು ಕರ್ಕೊಂಡು ಹೋಗ್ತೀರಾ, ಬಾಡಿಯನ್ನು ತಗೊಂಡು ಹೋಗ್ತೀರಾ ಅಂತ ಕೇಳಿದ್ವಿ. ಆಗ ಸಹ ಅವರು ನಮಗೆ ಹೇಳಿದರು, ನೀವೇ ಅದನ್ನು ಬಾಡಿ ತಗೊಂಡು ಹೋಗಿ ಎಲ್ಲ ಕರ್ಮಗಳನ್ನು ಮಾಡಿದರೆ ಒಳ್ಳೆಯದು, ನಮ್ಮಿಂದ ಆಗಿಲ್ಲ ಅಂತ ಹೇಳಿ ನಮಗೆ ಅವರು ಲೆಟ್ರ್ ಬರೆದು ಕೊಟ್ಟು, ಡಿಕ್ಲರೇಷನ್ ಲೆಟ್ರ್ ಬರೆದು ಕೊಟ್ಟಿದ್ದಾರೆ. ಅದು ನಮ್ಮ ಕೈಯಲ್ಲಿದೆ. ಆಮೇಲೆ ನಾವು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀವಿ, ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಅಲ್ಲಿಂದ ಸಹ ಪೊಲೀಸ್ ಅವರೇ ಹೇಳಿದ ಹಾಗೇ NOC ಬೇಕು ಅಂತ ಹೇಳಿ, ಮತ್ತು ಅವರು ನಮ್ಮಿಂದ ಕಾಂಟ್ಯಾಕ್ಟ್ ತಗೊಂಡು ಈ ಬಂಧುಗಳನ್ನು ಕಾಲ್ ಮಾಡಿ ಮತ್ತು ಅವರು ಹೋಗಿದ್ದಾರೆ ಕಾಣುತ್ತೆ. ಅವರ ಚಿಗುರಪಾದೆ ಎಂಬ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಅವರು ಸೈನೆಲ್ಲ ತಗೊಂಡು ಮತ್ತೆ NOC ಪ್ರಾಪರಾಗಿ ಸಿಕ್ಕಿದ ಮೇಲೇ ನಾವು ಅಲ್ಲಿಗೆ ನಮ್ಮ ಕೋಆರ್ಡಿನೇಟರ್ಸ್ನು ಕಾಲ್ ಮಾಡಿ ಹೇಳಿ ಆ್ಯಂಬುಲೆನ್ಸಿಂದ ಅವರನ್ನು ಬಾಡಿ ತಗೊಂಡು ಬಂದದ್ದು. ಇಲ್ಲಿ ನಮಗೆ ಚೆರುಗೋಳಿಯಲ್ಲಿ ರುದ್ರಭೂಮಿ ಇದೆ. ಅಲ್ಲಿ ಸ್ವಾಭಾವಿಕವಾಗಿ ನಮ್ಮದು ಓಲ್ಡ್ ಏಜ್ ಹೋಮ್ ಇರುವ ಕಾರಣ ಯಾರಾದರೂ ಡೆತ್ ಆದರೆ, ಹಿಂದೂ ಅವರಾದರೆ ನಾವು ಆ ಪ್ರಕಾರದಲ್ಲಿ ಆ ಬಾಡಿಯನ್ನು ತಗೊಂಡು ಹೋಗಲಿಕ್ಕೆ ರಿಲೇಟಿವ್ಸ್ ಬರುವುದಿಲ್ಲ ಅಂತ ಹೇಳಿದರೆ, ಅವರ ರಿಚುವಲ್ಸ್ ಪ್ರಕಾರ ನಾವು ಅವರನ್ನು ಇಲ್ಲಿ ಫ್ಯೂನರಲ್ ಮಾಡ್ತೀವಿ ಆಲ್ರೆಡಿ. ಅದಕ್ಕೆ ಕೊಂಡೆಯೂರು ಸ್ವಾಮಿ ಅವರ ಹೆಲ್ಪ್ ಇದೆ. ನಮ್ಮ ಓಲ್ಡ್ ಏಜ್ ಹೋಮ್ನ ಟ್ರಸ್ಟಿ ಕೂಡ ಅವರು ಆಗಿದ್ದಾರೆ ಕೊಂಡೆಯೂರು ಸ್ವಾಮಿ. ಆದ ಕಾರಣ ಬಾಕಿ ಎಲ್ಲ ಕರ್ಮಗಳು ಮಾಡೋದಕ್ಕೆ ಆಗಿ ಅವರು ಪ್ರೆಫರೆನ್ಸ್ ಪ್ರೀವಿಯಸ್ ನಮಗೆ ಕೊಟ್ಟಿದ್ದಾರೆ. ನಮಗೆ ಅದೆಲ್ಲ ಫ್ರೀ ಇರ್ತದೆ ಅಲ್ಲಿಗೆ ಕೊಂಡೋದ್ರೆ. ಇದು ಸಹ ಹಾಗೇ ಆದದ್ದು. ನಾವು ಹೋದ ಸಮಯದಲ್ಲಿ ನಮ್ಮ ಹತ್ರ ಅಲ್ಲಿ ಕೇಳಿದವರು ತುಂಬ ಜನರು ಇರ್ತಾರಲ್ಲ, ನಾವು ಯಾವುದೊಂದು ಪ್ರವೃತ್ತಿ ಮಾಡುವಾಗ ತುಂಬ ಜನರು ಬರ್ತಾರೆ. ಸರೌಂಡಿಂಗಲ್ಲಿ ಇದ್ದವರಿಗೆ ಇವರನ್ನು ನೀವು ಕರ್ಕೊಂಡು ಹೋಗಲಿಕ್ಕೆ ಬಂದವರ ಅಂತ ಕೇಳಿದರು ನಮ್ಮ ಹತ್ರ. ನಾವು ಹಾಗೆ ಕೇಳಿದ್ವಿ, ಯಾಕೆ ಏನಾಯಿತು ಅಂತ ಹೇಳಿದಾಗ, ಹಾಗಾದರೆ ಈ ಒಂದು ವಯಸ್ಸಿನಲ್ಲಿ ಈಗ ಅವರು ಈ ಕಂಡೀಷನಲ್ಲಿದ್ದಾರೆ. ಅವರ ಒಂದು ಯೂತ್ ಸ್ಟೇಜಲ್ಲಿ ಇವರು BJP ಪ್ರವರ್ತಕರಾಗಿದ್ದರು, ಪಕ್ಕ RSS ಅಂತ ಹೇಳಿದರು. ಅವರ ಯೂನಿಫಾರ್ಮ್ ಎಲ್ಲ ಹಾಕಿ ನಮ್ಮ ಪಕ್ಕ ವಿರೋಧಿ ಆಗಿದ್ದರು, ನಿಮ್ಮ ವಿರೋಧಿಯಲ್ಲಿ. ಈಗ ಅದು ಒಂದು ಕ್ಲಾಶಸ್ ಇರ್ತದೆ ಅಲ್ಲ, ಹಾಗೆ ಹೇಳಿದರು. ನಾವು ಅದಕ್ಕೆ ಅಂತ ಕಿವಿ ಕೊಡಲಿಲ್ಲಪ್ಪ. ಅದು ನಮ್ಮದು ಅಂತ ಹೇಳಿದರೆ ಓಲ್ಡ್ ಏಜ್ ಹೋಮಿಗೆ ನಿಮಗೆ ಬಂದರೆ ಕಾಣ್ಬೋದು, ನಮ್ಮ ಓಲ್ಡ್ ಏಜ್ ಹೋಮಲ್ಲಿ ಯಾವುದೇ ಜಾತಿ ವ್ಯತ್ಯಾಸವಿಲ್ಲದೆ ಅಲ್ಲಿ ಎಲ್ಲ ಜನರು ಇದ್ದಾರೆ, ಎಲ್ಲ ವಯಸ್ಸಿನ ಜನರಿದ್ದಾರೆ, ಎಲ್ಲ ಜಾತಿ ಮತ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಬಾಳುವ ಅವರು. ಆ ಒಂದು ಕಂಡೀಷನಲ್ಲಿ ಅವರು ಒಬ್ಬಂಟಿಯಾಗಿ ಅಲ್ಲಿ ಕೂತಿರೋ ಕಂಡೀಷನ್ ನೋಡಿದರೆ ಯಾರಾದರೂ ಅವರನ್ನು ಕರ್ಕೊಂಡು ಹೋಗ್ಬೋದು, ಆ ಸ್ಥಿತಿಯಲ್ಲಿದ್ದರು. ಇಷ್ಟರ ತನಕ ಯಾವುದೇ ವಿರೋಧ ನೆಗೆಟಿವ್ನೆಸ್ ಬರಲಿಲ್ಲ. ಯಾರು ಸಹ ಎಂತ ಸಹ ಹೇಳಲಿಲ್ಲ, ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದರು. ಯಾಕಂತ ಹೇಳಿದರೆ ನಮ್ಮ ಪೇಜಲ್ಲಿ ನೋಡಿದಾಗ, ಶೇಖ್ ಜಾಯದ್ ಟ್ರಸ್ಟ್ನ ಪೇಜ್, ನಮ್ಮದು ಪೇಜ್ ಇದೆ. ಯಾವುದಾದ್ರೂ ನಾವು ಎಂದೊಂದು ಕರ್ಮ ಮಾಡುವಾಗ ಅದನ್ನು ಮತ್ತೊಬ್ಬರಿಗೆ ತೋರಿಸಲಿಕ್ಕೆಲ್ಲ ನಮಗೆ ಅದೊಂದು ಯಾವುದಾದ್ರೊಂದು ಇದರಲ್ಲಿ ನಮಗೆ ಎವಿಡೆನ್ಸ್ ಅಂತ ಇರಬೇಕಂತ ಹೇಳಿ ನಾವು ಅದನ್ನು ಇಟ್ಬಿಡ್ತೇವೆ. ಎಲ್ಲ ಒಂದು ಸ್ಮಾಲ್ ಆ್ಯಕ್ಟಿವಿಟೀಸ್ ನಾವು ಎವಿಡೆನ್ಸ್ ಅಂತ ಇಟ್ಬಿಡ್ತೇವೆ. ನಮ್ಮದು ಒಂದು 2 ತಿಂಗಳು ಬಿಫೋರ್ ಪೀಟರ್ ಅಂತ ಇದ್ದರು, ಕ್ರಿಶ್ಚಿಯನ್. ಅವರನ್ನು ನಾವು ಕೈಯಾರ್ ಚರ್ಚಲ್ಲಿ ಬಾಡಿ ಫ್ಯೂನರಲ್ ಮಾಡಿದ್ದು, ಅದೆಲ್ಲ ನಾವೇ ಮಾಡಿದ್ದು ಕರ್ಮ ಎಲ್ಲ. ಅವರ ಹೆಲ್ಪ್ ಇತ್ತು, ಕೈಯಾರ್ ಚರ್ಚ್ನವರ ಹೆಲ್ಪ್ ಇತ್ತು. ಅದು ಸಹ ಅವರ ಫ್ಯಾಮಿಲಿ ಬರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ನಾವು ಕರೆದು ಫ್ಯೂನರಲ್ಗೆ ಮಾತ್ರ ಬಂದದ್ದು, ಅದು ಸಹ ನಾವೇ ಮಾಡಿದ್ದು. ಹೀಗೆ ಎಲ್ಲ ಧರ್ಮದ ನಾವು ಮಾಡ್ತೀವಿ, ಇದು ಸ್ಪೆಷಲಾಗಿ ಫಸ್ಟ್ ಟೈಮ್ ಮಾಡಿದಂತಲ್ಲ. ಅವರ ಧರ್ಮ ಪ್ರಕಾರ ಹೌದು, ಹ್ಯುಮ್ಯಾನಿಟಿ ಎಂಬುದು ನಮ್ಮಲ್ಲಿ 1% ಸಾಕು, ಇದ್ರೆ ಸಾಕು. ಮತ್ತು ಅಲ್ಲಿ ಜಾತಿ ಮತ ಎಂಬ ವ್ಯತ್ಯಾಸ ಯಾರಿಗೆ ಬರಲಿಕ್ಕಿಲ್ಲ, ಯಾವುದೇ ರಾಂಗ್ ಥಿಂಗ್ ಆಗಲಿಕ್ಕಿಲ್ಲ ಅಂತ ಹೇಳ್ಬೋದು. ಅದೆಲ್ಲ ಎಲ್ಲರೂ ಜನರು ಮಾಡುವುದು ಅಲ್ವಾ. ನಮಗೆ ಮನುಷ್ಯತ್ವ ಅಂತ ಒಂದು ಇದ್ದರೆ ಅದೇನು ಬರಲಿಕ್ಕಿಲ್ಲ, ಅಷ್ಟೇ ಹೇಳಲಿಕ್ಕಿರೋದು. ಈಗ ಡೆವಲಪ್ಮೆಂಟ್ ಚೇರ್ಪರ್ಸನ್ ಆಗಿದ್ದೇನೆ, ಇನ್ನು ಮಂಜೇಶ್ವರನ್ ಡಿವಿಷನ್ ಮೆಂಬರ್. ನಾನು ಬೇಸಿಕಲಿ ಉದ್ಯಾವರ್, ಕನ್ನಡ. ಅದು ನಾವು ಕಲ್ತದ್ದು ಅಲ್ಲ ಸೈಂಟ್ ಆಗ್ನೆಸ್ ಕಾಲೇಜಲ್ಲಿ. ಇಲ್ಲಿ ಸ್ಕೂಲಿಂಗಲ್ಲಿ ಇಲ್ಲಿ ಉದಯ ಹೈಯರ್ ಸೆಕೆಂಡರಿ ಸ್ಕೂಲಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಮ್ಮದು. ನಾವು ಮಲಯಾಳ ತಗೊಂಡದ್ದು, ಕನ್ನಡ ತಗೊಂಡದ್ದು. ಹಾಗಾಗಿ ಮತ್ತು ಮಂಗಳೂರಲ್ಲಿ ಕಲ್ತದ್ದು, ಹಾಗಾಗಿ ಕನ್ನಡ ಬರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.